ಚಾಪ್ಟರ್ ಆದಂತಹ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜು ಮತ್ತು ಮ್ಯಾಥಮೆಟಿಕ್ಸ್ ಅಂತ ಹೇಳಿಬಿಟ್ಟು 3 ಸಬ್ಜೆಕ್ಟ್ಸ್ ಇರುತ್ತೆ ನಮಗೆ. ಸೊ ಒಟ್ಟು 100 ಅಂಕಕ್ಕೆ ಕೊಡ್ತಾರೆ. ಬಟ್ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತಪ್ಪ ಅಂತಂದರೆ 80 ಕ್ವಶನ್ಸ್ ಇರುತ್ತೆ. 80 ಕ್ವಶನ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸು 100 ಇರುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ? 100 ಇರುತ್ತೆ. ಓಕೆನಾ? ಹಾಗಾದರೆ ಮೆಂಟಲ್ ಎಬಿಲಿಟಿಯಲ್ಲಿ ಎಷ್ಟು ಕ್ವಶನ್ಸು, ಎಷ್ಟು ಮಾರ್ಕ್ಸು? 40 ಕ್ವಶನ್ಸು, 50 ಮಾರ್ಕ್ಸ್ ಇರುತ್ತೆ. 40 ಕ್ವಶನ್ಸು, 50 ಮಾರ್ಕ್ಸ್ ಇರುತ್ತೆ. ಓಕೆನಾ? ಗೊತ್ತಾಗ್ತಿದೆಯಾ? ಹಾಗಾದರೆ ಈಗ ನಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಎಷ್ಟು ಚಾಪ್ಟರ್ಸ್ ಇರುತ್ತಪ್ಪ ಅಂತಂದರೆ 10 ಚಾಪ್ಟರ್ಸ್ ಇರುತ್ತೆ. ಟೋಟಲ್ ಚಾಪ್ಟರ್ಸ್ ಎಷ್ಟಿರುತ್ತಪ್ಪ ಅಂತಂದರೆ 10. ಕಳಿಸ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ 10 ಚಾಪ್ಟರ್ನ ನಾವು ಕಲಿಯೋಣ. ಓಕೆನಾ? ಆಕಳಿಸ್ಕೊಂಡೇ ಕಲಿಯೋಣ. ಓಕೆನಾ? ಈಗ ಸೊ ಫಸ್ಟು ನಮಗಿರುವಂಥದ್ದು ನೋಡಿ, ನಾವು ಸೀರಿಯಲ್ ಪ್ರಕಾರ ಬರ್ತಾ ಇಲ್ಲ. ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಹಿಂದೆಯಿಂದ ಬರ್ತಾಯಿದ್ವಿ. ಒಟ್ಟು ನಿಮಗೆ 10 ಚಾಪ್ಟರ್ಗಳನ್ನು ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಕೊಡ್ತೀವಿ. ಬಟ್ ಯಾವ ಚಾಪ್ಟರ್ ಎಲ್ಲೆಲ್ಲ ಹೋಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ, ಹೊರಗಡೆ ಕೇಳ್ತಿರೋವಂಥವ್ರು. ಬಟ್ ನಾವೇನು ಮಾಡ್ತೀವಿ, ಒಂದೊಂದೇ ಚಾಪ್ಟರ್ನ ಕೊಡ್ತೀವಿ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಕೊಡ್ತಾ ಇರೋದೇನಪ್ಪ ಅಂತಂದರೆ ಕಂಪ್ಲೀಟಿಂಗ್ ಸ್ಕ್ವೇರ್, ಅಪೂರ್ಣ ಚಿತ್ರ ಗುರುತಿಸಿ ಅಂತಂದರೆ. ಅಂದರೆ ಹಿಂಗಂದರೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕ್ವಶನ್ ಫಿಗರ್ ಕೊಟ್ಟಿದ್ದಾರೆ. ಓಕೆನಾ? ಈ ಕಡೆ ಏನಿದೆಯಲ್ಲ, ಈ ಗೆರೆಗಿನ ಈ ಕಡೆ ಏನಿದೆಯಲ್ಲ, ಇದು ಕ್ವಶನ್ ಫಿಗರ್ಸು. ಓಕೆನಾ? ಇಲ್ಲೊಂದು ಕ್ವಶನ್ ಫಿಗರ್ಸ್ ಕೊಟ್ಟಿದ್ದಾರೆ. ಕ್ವಶನ್ ಫಿಗರ್ಸಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ 4 ಭಾಗ, 4 ಸೈಡ್ ಇದ್ದರು. ಇದರಲ್ಲಿ ಒಂದು ಸೈಡ್ ಏನು ಮಾಡುತ್ತಪ್ಪ ಅಂತಂದರೆ ಇನ್ಕಂಪ್ಲೀಟ್ ಇರುತ್ತೆ. ಅಂದರೆ ಈ ಪಿಕ್ಚರ್ ಏನಾಗುತ್ತೆ, ಇನ್ಕಂಪ್ಲೀಟ್ ಇದೆ, ಅಪೂರ್ಣವಾಗಿದೆ. ಸೊ ಅದಕ್ಕೆ ಇನ್ನೊಂದು ಪಿಕ್ಚರ್ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ, ಪೂರ್ತಿ ಪಿಕ್ಚರ್ ಆಗುತ್ತೆ. ಹಾಗಾದರೆ ಇಲ್ಲಿ ಯಾವ ಪಿಕ್ಚರನ್ನು ಹಾಕಿದರೆ ನಮಗೆ ಕಂಪ್ಲೀಟ್ ಪಿಕ್ಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಬೇಕು ನಾವು. ಓಕೆನಾ? ನೋಡ್ಕೊಳ್ಳಿ, ಅಪೂರ್ಣ ಚಿತ್ರಗಳಂದರೆ ಆ ಚಿತ್ರ ಏನಾಗಿದೆ ಕಂಡ್ರೆ ಇನ್ಕಂಪ್ಲೀಟ್ ಇದೆ, ಅಪೂರ್ಣವಾಗಿದೆ. ಅಲ್ಲಿ ಯಾವುದನ್ನು ಅದು ಒಂದು ಪಿಕ್ಚರ್ ಹಾಕಿದಾಗ ಅದೇನಾಗುತ್ತೆ, ಕಂಪ್ಲೀಟ್ ಆಗುತ್ತೆ, ಪೂರ್ಣ ಆಗುತ್ತೆ. ಸೊ ಹಾಗಾದರೆ ಯಾವ ಪಿಕ್ಚರ್ನ ಹಾಕಿದಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಬೇಕು. ಓಕೆನಾ? ಸಂಪೂರ್ಣವಾಗಿ. ಓಕೆನಾ? ಎಸ್ ನೋಡ್ಕೊಳ್ಳಿ. ಈಗ ಇಲ್ಲಿ ಆರೋ ಮಾರ್ಕ್ ಇದೆಯಾ? ಆರೋ ಮಾರ್ಕ್ ಯಾವ ಕಡೆ ಇದೆ? ಮೇಲ್ಗಡೆ. ಓಕೆನಾ? ಇದು ಒಂದು ಚಿತ್ರ, ಇದು 2, 3, 4ನೇ ಚಿತ್ರ ಕಂಡುಹಿಡಿಬೇಕಲ್ವಾ? 4ನೇ ಕಂಡುಹಿಡಿಬೇಕು ನಾವು. ಇಲ್ಲಿ ಮೇಲ್ಗಡೆ. ಓಕೆನಾ? ಸೊ ಇಲ್ಲಿ ರೈಟ್, ಇಲ್ಲಿ ಕೆಳಗಡೆ ಇದೆ. ಸೊ ಇಲ್ಲಿ ಯಾವ ಕಡೆ ಬರ್ಬೇಕಂತ ನಮ್ಗೆ ಗೊತ್ತಾಗಬೇಕಂತ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ, ಇಲ್ಲಿ ಕೆಳಗಡೆ ಇದೆ. ಇದನ್ನು ನೋಡ್ಕೊಬೇಕು ನೀವು. ಇಲ್ಲಿ ಮೇಲೆ, ಇಲ್ಲಿ ಕೆಳಗಡೆ ಅಲ್ವಾ? ಇದು ಯಾವ ಕಡೆ ಹೋಗಿದೆ? ರೈಟ್ ಸೈಡು. ಇದಕ್ಕಿದು ಆಪೋಸಿಟ್ ತೊಗೊಬೇಕು ಆವಾಗ ನೀವು. ಇಲ್ಲಿ ಮೇಲೆ, ಇಲ್ಲಿ ಕೆಳಗಡೆ, ಇದು ರೈಟ್ ಹೋಗಿದೆ. ಯಾರಾದರೂ ಹೇಳ್ತೀರಾ ಇಲ್ಲಿ ಯಾವ್ದು ಬರಬೇಕಂತ ಹೇಳ್ಬಿಟ್ಟು? ಯಾವ್ದು ಬರಬೇಕು? ಗೊತ್ತಾಗ್ತಿದೆಯಾ? ಓಕೆ. ಹಾಗಾದ್ರೆ ನೋಡು, ಕ್ವಶನ್ ಫಿಗರ್ ನೋಡ್ಕೊಳ್ಳ. ಆಪ್ಷನ್ ಎ ಆಗುತ್ತಾ? ಆಗಲ್ಲ. ಆಪ್ಷನ್ ಎ ಯಾಕಾಗಲ್ಲಪ್ಪ ಅಂತಂದರೆ ನಮಗೆ ಆರೋ ಮಾರ್ಕ್ ಬಂದು ನಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ ಎಡಭಾಗದಲ್ಲಿ ಬರಬೇಕಾಗಿತ್ತು, ಮೀನ್ಸ್ ಲೆಫ್ಟ್ ಸೈಡ್ ಬರಬೇಕಾಗಿತ್ತು. ಇದಕ್ಕೆ ಆಪೋಸಿಟ್ ಇದೆಯಾ? ಇದು ಮ್ಯಾಲೆ, ಇದು ಕೆಳಗ, ಇದು ಮ್ಯಾಲೆ, ಇದು ಕೆಳಗ, ಇದು ರೈಟು. ಓಕೆನಾ? ಇದು ಬಲಗಡೆ ಹೋಗ್ತಾ ಇದೆ, ನಾವೇನು ಮಾಡಬೇಕು? ಎಡಗಡೆ ಹಾಕ್ಕೊಬೇಕು. ಹಾಗಾದ್ರೆ ಇದು ಎತ್ತು ಹೋಗ್ತಾ ಇದೆ, ಸೀದಾ ಕೆಳಗಡೆನೇ ಹೋಗ್ತಾ ಇತ್ತದು. ಓಕೆನಾ? ಹಂಗಾಗಿ ಇದು ರಾಂಗ್. ಜೋಶಾಗಿರ್ರೆ, ಏನೋ ತಲೆ ಮೇಲೆ ಬಂಡೇರಪ್ಪ. ಅಯ್ಯೋ ನಿಮ್ಮನ್ನು ನೋಡಿದ್ರೆ ನನಗೆ ಇದಾಗಲ್ಲಮ್ಮ. ನೋಡು, ಹಾಯ್ ಅಷ್ಟು ಕ್ಲೋಸಾಗಿ ಹೇಳ್ತಾ ಇದ್ದೆ ನಾನು. ಇದನ್ನು ನೋಡಿ, ಇದು ಯಾವ ಕಡೆ ಹೋಗ್ತಾ ಇದೆ? ರಾಕೆಟ್ ಹೋದಂಗೆ ಮುಯ್ಯಿ ಅಂತ ಎಲ್ಲಿ ಹೋಗ್ತಾ ಇದ್ಯಪ್ಪ ಅಂತಂದರೆ ಸೀದಾ ಪೂರ್ವಜನ ಮನೆ ಎದುರು ಹೋಗ್ತಾಯಿತೆ. ಸೀದಾ ಪೂರ್ವಜನ ಮನೆ ಎದುರು ಹೋಗ್ತಾಯಿತ್ತು. ಹುಡ್ಕೊಂಡು ಯಾರನ್ನ ಹುಡ್ಕೊಂಡು ಹೋಗ್ತಾಯಿತ್ತು ನೋಡೋಣ. ಆದರೆ ನಮ್ಗೆ ಆರೋ ಮಾರ್ಕ್ ಯಾವ ಕಡೆ ಬರಬೇಕಾಗಿತ್ತು? ಎಡಭಾಗದಲ್ಲಿ ಬರಬೇಕಾಗಿತ್ತಲ್ವಾ? ಆದರೆ ಅದೇನು ಪೂರ್ವಜನವರು ಮನೆಯಾಗ ಹೋಗ್ತಾಯಿತ್ತು. ಅವ್ರ ಮನೆಗೆ ಹೋಗಿ ನಾವೇನು ಮಾಡೋಣ? ಅದಕ್ಕೆ ಇದು ತಪ್ಪು. ಹಾಂ, ಆಪ್ಷನ್ ಡಿ ನೋಡ್ಕೊಳ್ಳಿ. ಆಪ್ಷನ್ ಡಿ ಕರೆಕ್ಟಾಗಿದೆಯಾ? ಯಾಕಿಲ್ಲ? ಇದೇನಾಗಿದೆಯಪ್ಪ ಅಂತಂದರೆ ಲೆಫ್ಟ್ ಸೈಡ್ ಕೊಡಬೇಕು, ಓಕೆ. ಆದರೆ ಏನು ಮಾಡಿದನಪ್ಪ ಅಂತಂದರೆ ಕ್ರಾಸ್ ಆಗಿದೆ. ಓಕೆನಾ?
ಇಲ್ಲಿ ಏನು ಮಾಡಿದ್ದಾನಪ್ಪ ಚಂದನ್ ರಾಕೆಟ್ ಅನಿಸ್ಬಿಟ್ಟು ಏನು ಮಾಡಿದಾನಪ್ಪ ಅಂದರೆ ಸೀದಾ ಯಾರ ಮನೆಗೆ ಬಿಟ್ಬಿಟ್ಟಿದ್ದಾನೆ, ಚಿಂತಾನ ಮನೆಗೆ ಬಿಟ್ಬಿಟ್ಟವನಿ. ನೋಡಿ ಹಿಂಗೆ ಕ್ರಾಸ ಇಕ್ಬಿಟ್ಟವನಿ, ಮ್ಯಾಲಕ್ಕೆ ಇಕ್ಕೋ ಬದಲು ಚಿಂತಾನ ಮನೆ ಕ್ರಾಸ ಇಕ್ಬಿಟ್ಟು ನೋಡಲೇ ಏನಾದರೂ ಪಟಾಕಿಯನ್ನು ಕೆಳಗಡೆ ಇಕ್ಬಿಟ್ಟವನ. ಆಮೇಲೆ ಒಂದ್ಸರಿ ಆ ಕಡೆ ನೋಡ್ಕೊಂತಾರು, ಏನು ನನಗೇನು ಗೊತ್ತಿಲ್ಲಪ್ಪ ಡಮ್ ಅಂದರೆ. ಆಮೇಲೆ ಕೆಳಗಡೆಯಿಂದ ಡಮ್ ಅನ್ಸ್ಬಿಟ್ಟೆಯ, ನನಗವೆಲ್ಲ ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ಚಿನ್ಮಯ್. ಆಮೇಲೆ ಇಲ್ಲೆಲ್ಲಿಂದ ಡಮ್ ಅನ್ಸ್ಬಿಟ್ಬಿಟ್ರೆ ಆಮೇಲೆ ನಾವೆಲ್ಲ ಡಮ್ ಅಂತ ಹೊಡ್ಬಿಡ್ಬೇಕಾಗ್ತದ. ಓಕೆನಾ? ಎಸ್, ಹಾಗಾದ್ರೆ ಇದು ರಾಂಗ್. ಓಕೆನಾ? ಎಸ್, ಹಾಗಾದ್ರೆ ಆಪ್ಷನ್ ಸಿ ನೋಡೋಣ. ಆಪ್ಷನ್ ಸಿ ಆಗುತ್ತಲ್ವಾ? ಎಸ್, ಹಾಗಾದ್ರೆ ಆಪ್ಷನ್ ಸಿ ಆಗುತ್ತೇನೋ ನೋಡೋಣ. ಇಲ್ಲಿ ಬರೆಯೋಣ. ಓಕೆನಾ? ಯಾವ ಕಡೆ ಇದೆ? ಲೆಫ್ಟ್ ಸೈಡ್. ಇಲ್ಲೊಂದು ಸರ್ಕಲ್. ಓಕೆನಾ? ಲೆಫ್ಟ್ ಸೈಡು ಇಲ್ಲೊಂದು ಸರ್ಕಲ್. ಓಕೆ, ಗೊತ್ತಾಯ್ತಾ? ನೋಡಿ, ಇದಕ್ಕೆ ಆಪೋಸಿಟ್ ಇದೆಯಾ? ಇದ್ರಕ್ಕೆ ಆಪೋಸಿಟ್ ಇದಿರ್ಬೇಕಲ್ಲ. ಇದು ಮ್ಯಾಲೆ, ಇದು ರೈಟು, ಅಷ್ಟೇ. ಗೊತ್ತಾಯ್ತಾ? ಇದು ಗೊತ್ತಾಯ್ತಾ? ಇದೇನಾಗಿತ್ತು? ಇನ್ಕಂಪ್ಲೀಟ್ ಆಗಿತ್ತು. ಈಗ ನಾವೇನು ಮಾಡಿದ್ರಿ? ಕಂಪ್ಲೀಟ್ ಮಾಡಿದ್ರಿ. ಓಕೆನಾ? ಸೊ ಇದಕ್ಕೂ ವ್ಯತ್ಯಾಸ ಏನಾಗಿರುತ್ತೆ ಕಂಡುಹಿಡ್ಕೊಂಡು ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ನೀವೇ ಕಂಡುಹಿಡಿಬೇಕು. ಇವ್ರು ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ನೀವು ಮುಂದಿಂದ ಕಂಡುಹಿಡಿಬೇಕಾಗುತ್ತೆ ಅಷ್ಟೇ. ಈ ಜಿ ಇದೆಯಾ? ಓಕೆನಾ? ಓಕೆ, ಒಂದು ಸ್ಮೈಲ್ ಮಾಡಿ. ಅಯ್ಯಪ್ಪ, ಅಯ್ಯೋಯ್ಯಪ್ಪ, ಬೆಳಗ್ಗೆನ ಸ್ಮೈಲ್ ನೋಡಿ ಬಾಬ. ಎಲ್ಲರೂ ಅಲ್ಲುಜ್ಜಿದ್ರೆ ಅಂತ ಗೊತ್ತಾಯ್ತು. ಸ್ಮೈಲ್ ಮಾಡಿ. ಅಯ್ಯೋಯ್ಯಪ್ಪ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್. ಹೆಂಗಪ್ಪ ನೀನು ತೋರಿಸಿದ್ದ ಕ್ವಶನ್ ನಂಬರ್ 2 ಹೆಂಗಂತೆ? ಓಕೆನಾ? ಕ್ವಶನ್ ನಂಬರ್ 2. ಓಕೆ, ನೋಡ್ಕೊಳ್ಳಿ. ಈಗ ಕ್ವಶನ್ ನಂಬರ್ 2 ಅಲ್ಲಿ ಏನಾಯ್ತು ನೋಡ್ಕೊಳ್ಳಿ. ಸೇಮ್ ಇದೆಯಲ್ವಾ? ಇಲ್ಲೊಂದು ಪಿಕ್ಚರ್, ಇದು 1 2 3 4 ಪಿಕ್ಚರ್ ಇದೆಯಾ? 4ನೇ ಪಿಕ್ಚರ್ ಇಲ್ಲ. ಓಕೆನಾ? ಎಷ್ಟು ನೋಡ್ಕೊಳ್ಳಿ. ಇಲ್ಲೇನಾಗಿದೆಯಪ್ಪ ಅಂತಂದರೆ ಫಸ್ಟ್ ಇಲ್ಲೊಂದು ಏನು ಬರಬೇಕಾಗಿತ್ತು? ಟ್ರಯಾಂಗಲ್ ಬರಬೇಕು. ಓಕೆನಾ? ಟ್ರಯಾಂಗಲ್ ಆಗಿ ಮೇಲ್ಗಡೆ ಇದು ಬರಬೇಕು, ಹೌದಲ್ವಾ? ಉಲ್ಟಾ ಟ್ರಯಾಂಗಲ್ ಒಂದು, ಸೀದಾ ಟ್ರಯಾಂಗಲ್ ಒಂದು ಕೊಟ್ಟಿದ್ದಾನೆ. ಅಂದರೆ ಮೀನ್ಸ್ ಈ ರೀತಿಯಾಗಿ ಒಂದು ಕೊಟ್ಟರೆ ಈ ರೀತಿಯಾಗಿ ಒಂದು ಬರಬೇಕು, ಈ ರೀತಿ ಬರಬೇಕದು, ಈ ರೀತಿ ಆಗುತ್ತೆ. ಬಟ್ ಇಲ್ಲೇನು ಮಾಡಿದಾನಪ್ಪ ಅಂತಂದರೆ ಕೊಟ್ಟಿಲ್ಲ ನಮಗೆ, ಈ ಸೈಡ್ದು ಕೊಟ್ಟಿಲ್ಲ. ಈ ಸೈಡ್ ಕೊಟ್ಟರೆ ನಮ್ಗೆ ಈ ರೀತಿ ಬರುತ್ತೆ. ಓಕೆನಾ? ಇಲ್ಲೊಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ, ಇಲ್ಲಿ ಒಂದು ಕೂಡ ಸರ್ಕಲ್ ಬರಬೇಕು. ಸರ್ಕಲ್ ಯಾವ ಕಡೆ ಬರಬೇಕು ನೋಡಿ? ಇಲ್ಲಿ ರೈಟ್ ಸೈಡೇ ಬರಬೇಕು. ರೈಟ್ ಸೈಡ್ ಯಾವ ಕಡೆ? ಕೆಳಗಡೆ. ಓಕೆನಾ? ರೈಟ್ ಸೈಡು ಕೆಳಗಡೆ ಬರಬೇಕು. ಓಕೆನಾ? ನೋಡ್ಕೊಳ್ಳಿ. ಆಪ್ಷನ್ ಎ ಆಗುತ್ತಾ? ಯಾಕೆ? ಇದೇನಾಗಿರ್ಬೇಕಾಗಿತ್ತು? ಲೈನು ಟಚ್ ಆಗಿದೆ ಅಲ್ವಾ ಇದು? ಓಕೆನಾ? ಅದು ಹಾಕಿದ್ರೆ ಹೆಂಗೆ ಬರುತ್ತೆ ನೋಡ್ಕೊಳ್ಳಿ. ಈಗ ಇದೇನಾಗಿದೆ? ಸರ್ಕಲ್ ಏನೋ ಇಲ್ಲಿ ಬಂದಿದೆ, ಹೌದಲ್ವಾ? ಸರ್ಕಲ್ ಏನೇನು ಬರುತ್ತೆ. ಬಟ್ ಇದೇನಾಗಿರುತ್ತೆ? ಇಷ್ಟೇ ಬರುತ್ತಲ್ವಾ? ಈ ರೀತಿ ಆಗುತ್ತೆ, ಹೌದಲ್ವಾ? ಬಟ್ ನಮ್ಗೆ ಇನ್ನೂ ಏನು ಬರಬೇಕಾಗಿತ್ತು? ಇಲ್ಲಿ ಇನ್ನೂ ಒಂದು ಲೈನ್ ಬರಬೇಕಾಗಿತ್ತು, ಹೌದಲ್ವಾ? ಇನ್ನೂ ಒಂದು ಲೈನ್ ಬರಬೇಕಾಗಿತ್ತು. ಇಲ್ಲಿ ಈ ಲೈನ್ ಒಂದು ಬರಬೇಕಾಗಿತ್ತು, ಇಲ್ಲೊಂದು ಲೈನ್ ಇಲ್ಲ. ಓಕೆನಾ? ಅಷ್ಟೇ, ನೀವೇನಿಲ್ಲ ಅಂತ ಕಂಡುಹಿಡಿಬೇಕು ನೀವು. ಓಕೆನಾ? ಇಲ್ಲಿ ಒಂದು ಲೈನ್ ಬರಬೇಕಾಗಿತ್ತು, ಹಾಗಾಗಿ ಇದು ಕೂಡ ಆಗಂಗಿಲ್ಲ, ರಾಂಗ್. ಓಕೆನಾ? ಆಪ್ಷನ್ ಎ ರಾಂಗ್. ಆಪ್ಷನ್ ಬಿ ಆಗಲ್ಲ. ಯಾಕಂದ್ರೆ ಆಪ್ಷನ್ ಬಿ ಏನಾಗಬೇಕಾಗಿತ್ತು ಅಂದರೆ ಇಲ್ಲಿ ಬಂದ್ಬಿಟ್ಟಿದೆ. ಓಕೆನಾ? ಕೆಳಗಡೆ ಬಂದಿದೆ, ಲೆಫ್ಟ್ ಸೈಡ್ ಕೆಳಗಡೆ ಬಂದಿದೆ. ಅದೇನಾಗಬೇಕಂತಂದರೆ ನಮಗೆ ಇಲ್ಲಿ ಬರಬೇಕಾಗಿತ್ತು, ಮೇಲ್ಗಡೆ ಬರಬೇಕಾಗಿತ್ತು. ಇದು ಇನ್ನೂ ಮೇಲ್ಗಡೆ ಬರಬೇಕಾಗಿತ್ತು, ಮತ್ತು ಇನ್ನೂ ಒಂದು ಲೈನ್ ಬರಬೇಕಾಗಿತ್ತು ಇಲ್ಲಿ. ಸೊ ಇದನ್ನು ಹಾಕಿದ್ರೆ ನಮ್ಗೆ ಏನಾಗುತ್ತೆ? ಇಲ್ಲಿ ಬರುತ್ತೆ, ಬಟ್ ನಮ್ಗೆ ಇಲ್ಲಿ ಬರಬಾರ್ದು. ಓಕೆನಾ? ನಮಗೆ ಈ ಬಾಕ್ಸಲ್ಲಿ ಲೆಫ್ಟ್ ಸೈಡ್ ಕೆಳಗಡೆ ಬಂದಿದೆ, ಕೆಳಗಡೆ ಬರಬಾರ್ದಾಯ್ತು. ನಮಗೇನು ಬರಬೇಕಾಗಿತ್ತು? ಮೇಲ್ಗಡೆ. ಹಂಗಾಗಿ ಆಪ್ಷನ್ ಬಿ ಆಗಲ್ಲ. ಆಪ್ಷನ್ ಡಿ ಆಗುತ್ತಾ? ಆಪ್ಷನ್ ಸಿ ಯಾಕಾಗಲ್ಲ? ಇಲ್ಲಿ ಸರ್ಕಲ್ ಕೊಡಬೇಕಾಗಿತ್ತು ಅವನು, ಹಾಗಾದ್ರೆ ಸರ್ಕಲ್ ಕೊಟ್ಟಿಲ್ಲ. ಓಕೆನಾ? ಆಪ್ಷನ್ ಡಿ
ಆಪ್ಷನ್ ಡಿ ಆಗುತ್ತಿಲ್ಲ ನೋಡೋಣ. ಎಸ್, ಫಸ್ಟ್ ಏನು ಕೊಟ್ಟಿದ್ದಾರೆ, ಇಲ್ಲೊಂದು ಗೆರೆ ಎಳೆದಿದ್ದಾರೆ, ಹೌದಲ್ವಾ? ಆಮೇಲೆ ಏನು ಮಾಡಿದರೆ ಈ ರೀತಿಯಾಗಿ ಚಿತ್ರ ಹಾಕಿದ್ದಾರೆ, ಹೌದಲ್ವಾ? ಇಲ್ಲೊಂದು ಸರ್ಕಲ್ ಹಾಕಿದ್ದಾರೆ ನೋಡಿ. ಈಗ ಕಂಪ್ಲೀಟ್ ಆಯ್ತಾ ನೋಡಿ? ಈಗ ಕಂಪ್ಲೀಟ್ ಆಯ್ತಲ್ಲ. ನಾವು ಕಂಪ್ಲೀಟ್ ಮಾಡೋದನ್ನ ಏನು ಮಾಡ್ಬೇಕಂತಂದರೆ ನೀವು ಬೇರೆ ಇದ್ರಲ್ಲಿ ಬರ್ಕೊಬೇಕು. ನೀವು ಕಂಪ್ಲೀಟ್ ಮಾಡ್ತೀರಲ್ಲ ಅದನ್ನು ನೀವೇನು ಮಾಡ್ಬೇಕಂದ್ರೆ ಬೇರೆ ಇದರಲ್ಲಿ ಬರ್ಕೊಬೇಕು. ನೀವು ಕಂಪ್ಲೀಟ್ ಆಗಿದೆ, ಯಾವ್ದು ಇನ್ಕಂಪ್ಲೀಟ್ ಇರುತ್ತಲ್ಲ ಕಂಪ್ಲೀಟ್ ಮಾಡ್ಕೊತೀರಲ್ಲ ಅದನ್ನು ನೀವೇನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ಬೇರೆ ಇದರಲ್ಲಿ ಬರ್ಕೊಬೇಕು ನೀವು. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೋಡ್ಕೊಳ್ಳಿ, ಇದನ್ನು ತಾನೇ ನಾವು ಸೇರಿಸಿರೋದು, ಹೌದಲ್ವಾ? ನೋಡಿ, ಈಗ ನೋಡ್ಕೊಳ್ಳಿ. ಓಕೆನಾ? ಈಗ ನಾವು ಸೇರಿಸಿರೋದನ್ನ ಬೇರೆ ಇದರಲ್ಲಿ ಬರ್ಕೊಂಬಿಟ್ರೆ ನಿಮಗೆ ಇದು ಇಲ್ಲಿ ಆ್ಯಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ ನೋಡಿ, ಈಗ ಕರೆಕ್ಟಾಗಿ ಗೊತ್ತಾಯ್ತಲ್ಲ. ಹಾಗೆ ನಾವು ಸೇರಿಸೋದು ಮಾತ್ರ ಬೇರೆ ಇದರಲ್ಲಿ ಇಂಕಲ್ಲಿ ಬರ್ಕೊಳ್ತಾ ಹೋಗೋಣ. ಓಕೆನಾ? ನೆಕ್ಸ್ಟು ಕ್ವಶನ್ ನಂಬರ್ ತಿರ್ರಿ ಅಲ್ಲ, ತಿರ್ರಿ ಅಂತೆ, ತಿರ್ರಿ. ಕ್ವಶನ್ ನಂಬರ್ 3 ನಾಮ ಹಾಕ್ಬಿಡ್ತೀನಿ. 3 ನಾಮ ಚಿನ್ಮಯ್, 3 ನಾಮ ಅಂತೆ. ಎಷ್ಟು ಜನಕ್ಕಾಗಿದ್ದೆಪ್ಪ 3 ನಾಮ? ಚಿನ್ಮಯ್ ನಿಂಗೆ ಅಂತೆ. ಹುಷಾರು, ಅವನು ಹಾಕ್ಬಿಡ್ತಾನ. ನಿತಿನ ಹಾಕ್ಬಿಡ್ತಾನೆ 3 ನಾಮ. ಹುಷಾರು ಲೇ, ಹುಷಾರು. ರತನ ಯಾಕೋ ಚಿನ್ಮಯನ್ 3 ನಾಮ ಹಾಕ್ಬಿಡಂಗ. ಅವನು ಯಾರಿಗೆ ಹಾಕ್ತಾನ? ಎಷ್ಟು ಜನಕ್ಕೆ ಹಾಕಿದ್ಯಾ? 4. ಚಿಂತನ ಹಾಕ್ಬಿಟ್ಟ ನಂಗಾದ್ರೆ. ಚಿಂತನ ಹಾಕೋ. ಫಸ್ಟ್ ಮಧುಮಿತ ಹಾಕೋ. ಯಾಕೆ ಹೇಳ? ಮಧುಮಿತ ಎಲ್ಲರಿಗೂ ಹಾಕ್ತಾ ಇರ್ತಾಳ. ಏನು ಟೋಪಿ? ಟೋಪಿ ಅಂತಂದ್ರೆ ಏನಾ? ಯಾಟ್ ಗೊತ್ತಿಲ್ವಾ? ಯಾಟ್ ಅಂದ್ರೆ ಹೇಳಿ. ವೆರಿ ಗುಡ್, ಟೋಪಿ. ಎಸ್, ನೋಡ್ಕೊಳ್ಳಿ. ಈಗ ನಮ್ಗೇನಾಗಿದೆಯಪ್ಪ ಅಂತಂದರೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಏನಿದೆಯಪ್ಪ ಅಂತಂದರೆ ನೋಡ್ಕೊಳ್ಳಿ, ಇಲ್ಲೊಂದು ಆರೋ ಮಾರ್ಕ್, ಇಲ್ಲೊಂದು ಆರೋ ಮಾರ್ಕ್. ಓಕೆನಾ? ಅದಕ್ಕೆ ಆಪೋಸಿಟ್ ಕೊಟ್ಟಿದ್ದೆ ನಾನು. ಅದಕ್ಕೆ ಆಪೋಸಿಟ್ ಏನು ಮಾಡಿರ್ತಾರಪ್ಪ ಅಂತಂದರೆ ಇಲ್ಲೊಂದು ಆರೋ ಮಾರ್ಕ್, ಇಲ್ಲೊಂದು ಆರೋ ಮಾರ್ಕ್. ಓಕೆನಾ? ಟ್ರಯಾಂಗಲ್ ಶೇಪ್. ಓಕೆನಾ? ಟ್ರಯಾಂಗಲ್ ಶೇಪ್. ಇದು ಕೆಳಗಡೆ ಬಂದಿದೆ, ಇದು ಮೇಲ್ಗಡೆ ಬಂದಿದೆ. ಸೊ ಇಲ್ಲಿ ಏನು ಮಾಡಿದೆ ನೋಡ್ಕೊಳ್ಳಿ, ಇಲ್ಲಿ ಏನು ಮಾಡಿದ್ದು ಕೆಳಗಡೆ ಬಂದಿದೆ. ಹಾಗಾದ್ರೆ ನೆಕ್ಸ್ಟ್ ಪಿಕ್ಚರ್ ಏನು ಮಾಡಬೇಕು? ಕರೆಕ್ಟ್. ಓಕೆನಾ? ಈಗ ನಾವೇನು ಮಾಡಬೇಕು? ಮೇಲ್ಗಡೆ ಬರಬೇಕು, ಹೌದಲ್ವಾ? ಈ ರೀತಿ ಒಂದು ಮೇಲ್ಗಡೆ ಬರಬೇಕು. ಓಕೆನಾ? ಫಸ್ಟ್ ಅದನ್ನು ಇದನ್ನು ಒರೆಸ್ತೀನಿ ನಾನು. ಅದಾದ ನಂತರ ನಾವು ನೋಡ್ತಾ ಹೋಗೋಣ. ಆಪ್ಷನ್ ಎ ಆಗುತ್ತಾ? ಯಾಕಾಗಲ್ಲ? ಎಸ್, ಇಲ್ಲೇನು ಮಾಡಿದಿರಪ್ಪ ಅಂತಂದರೆ ಎರಡೂ ಏನಾಗಬೇಕಾಗಿತ್ತು, ನಮಗೆ ಮೇಲ್ಗಡೆನೇ ಬರಬೇಕಾಗಿತ್ತು. ಇದೇನು ಮಾಡಿದ್ರೆ ಕೆಳಗಡೆ ತೋರಿಸಿದ್ರೆ ಆ್ಯಕ್ಚುಲಿ ನಮ್ಗೇನಾಗುತ್ತೆ, ಎರಡೂ ಹಿಂಗೆ ಏನು ಮಾಡಬೇಕಾಗಿತ್ತು, ಮೇಲ್ಗಡೆನೇ ಬರಬೇಕಾಗಿತ್ತು. ಇವ್ರೇನು ಮಾಡಿಬಿಟ್ರೆ ಕೆಳಗಡೆ ತೋರಿಸಿದ್ರು. ಹಾಗಾಗಿ ಆಪ್ಷನ್ ಎ ಆಗಂಗಿಲ್ಲ. ಓಕೆನಾ? ಆಪ್ಷನ್ ಎ ಆಗಂಗಿಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಆಗುತ್ತಾ? ಆಗಲ್ಲ. ಯಾಕಂತಂದರೆ ಮೇಲ್ಗಡೆ ಇರೋದು ಏನಿದೆಯಲ್ಲ ಅದೇನಾಗಬೇಕಾಗಿತ್ತು, ಮೇಲ್ಗಡೆನೇ ಬರಬೇಕಾಗಿತ್ತು. ಅವ್ರೇನು ಮಾಡಿದರೆ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ. ಗೊತ್ತಾಯ್ತು ಏನು ಮಿಸ್ಟೇಕ್ ಆಗಿದೆ? ನಾನು ಇಲ್ಲೇನು ಬರೀತಿದ್ದೀನಿ, ಮಿಸ್ಟೇಕ್ ಆಗಿರೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಅವ್ರೇನು ಮಾಡಿದ್ರೆ ಹಿಂಗೆ ಕೆಳಗಡೆ ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರು ಕೆಳಗಡೆ ಕೊಡಬೇಕಾಗಿತ್ತು. ಇದೇನು ಮಾಡಬೇಕಾಗಿತ್ತು, ಮೇಲ್ಗಡೆ ಬರಬೇಕಾಗಿತ್ತು. ಹಂಗಾಗಿ ಆಪ್ಷನ್ ಬಿನೂ ಆಗಲ್ಲ. ಓಕೆನಾ? ಆಪ್ಷನ್ ಡಿ ನೋಡ್ಕೊಳ್ಳಿ. ಆಪ್ಷನ್ ಡಿ ಆಗುತ್ತಾ? ಇಲ್ಲ ಸರ್, ಈ ಮೇಲ್ಗಡೆ ಇರೋದು ಏನಾಗಬೇಕಾಗಿತ್ತು, ಮೇಲ್ಗಡೆ ತೋರಿಸ್ಬೇಕಾಗಿತ್ತು. ಇವ್ರೇನು ಮಾಡಿದ್ರೆ ಕೆಳಗಡೆ ತೋರಿಸ್ತಾ ಇದ್ದಾರೆ. ಇದು ಅಷ್ಟೇ ಕೆಳಗಡೆ ತೋರಿಸಿದ್ರು. ಇದು ಏನಾಗಬೇಕಾಗಿತ್ತು, ಮೇಲ್ಗಡೆ ತೋರಿಸ್ಬೇಕಾಗಿತ್ತು. ಸೊ ಆಪ್ಷನ್ ಡಿನೂ ಆಗಲ್ಲ. ಆಪ್ಷನ್ ಸಿ ಎರಡು ಮೇಲ್ಗಡೆ ತೋರಿಸ್ತಿದೆಯಲ್ಲ. ಸೊ ಹಂಗಾಗಿ ನೋಡಿ, ಇಲ್ಲೊಂದು ಹಿಂಗೆ ತೋರಿಸಿದ್ದಾರೆ. ಓಕೆನಾ? ನೆಕ್ಸ್ಟು ಇಲ್ಲೊಂದು ಹಿಂಗೆ ತೋರಿಸಿದ್ದಾರೆ. ಕರೆಕ್ಟಾ? ನೋಡಿ, ಇವಾಗ ಕರೆಕ್ಟ್ ಪಿಕ್ಚರ್ ಆಯಿತು. ಈ ಕಡೆ ಎರಡು ಕೆಳಕ, ಈ ಕಡೆ ಎರಡು ಆಕಳಿಸ್ಕೊಂಡು ಮ್ಯಾಕ. ಆಕಳಿಸ್ಕೊಂಡು ಮಾತ್ರ ಬತ್ತಾಡ್ತವ, ಅದು ಮಾತ್ರ ಬತ್ತಾನೆ ಇರ್ತದ. ಏನು ಬರಲಿಲ್ಲ ಅಂದ್ರೂ ಅರ್ಥ ಆಯ್ತಾ? ಅರ್ಥ ಆಯ್ತಾ? ವೆರಿ ಗುಡ್. ಓಕೆನಾ? ಈ ರೀತಿಯಾಗಿ ನಾವೇನು ಮಾಡ್ಬೇಕಂದ್ರೆ ಇನ್ಕಂಪ್ಲೀಟ್ ಇರುತ್ತೆ, ಆದರೆ ಪಿಕ್ಚರ್ ಕಂಪ್ಲೀಟ್ ಆಗಿರಲ್ಲ. ನೀವೇನು ಮಾಡಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಪೂರ್ವ ನಿಮ್ಗೆ ಎಷ್ಟು ನಗು ಬರ್ತದೆ ಅಂತಂದ್ರೆ ಏನನ್ನ ಹೇಳಿ ಸಾಕು, ನಗ್ತಾನೆ ಇರ್ತಾನೆ ಅವನು. ಹೇಳಕ್ಕೆ ಕಾತ್ಕೊಂಡಿರ್ತಾನೆ ಅವನು, ಏನನ್ನ ಹೇಳಕ್ಕೆ ಕಾತ್ಕೊಂಡಿರ್ತಾನೆ. ಹೆಂಗೆ ನಗು ಬರ್ತದೆ ಅವ್ನಿಗೆ ಕುಚ್ಕೆ ಕಿಲ್ಕನ್ ನಗಿತಾ ಇರ್ತಾನೆ. ಓಕೆನಾ? ಹೇಳಕ್ಕೋಸ್ಕರ ಕಾಯ್ತಿರ್ತಾನೆ. ಎಸ್, ಕ್ವಶನ್ ನಂಬರ್ 4. ಏನೋ ಮಿಸ್ಟೇಕ್ ಮಾಡಿದಂಗೆ ಅವ್ರೆ. ಸ್ವಲ್ಪ ಅದು ಇವಾಗ ಯಾರು ರೆಡಿ ಮಾಡ್ತಾರ? ಅಲ್ಲಿ ಕ್ಲಾಸ್ ನಡೀತಾ ಐತಲ್ಲೇ, ಸ್ವಲ್ಪ ಅಂತೆ ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ. ಓಕೆನಾ? ಕ್ವಶನ್ ನಂಬರ್
ಪೋಡು. ಕ್ವಶನ್ ನಂಬರ್ ಪೋಡು. ಈ ಕ್ವಶನ್ ನಂಬರ್ ಪೋಡಲ್ಲಿ ಏನಾಗಿದೆಯಪ್ಪ ಅಂತಂದರೆ ಈ ಕಡೆ ಒಂದು ಕೊಂಬು, ಆ ಕಡೆ ಒಂದು, ಮತ್ತು ಈ ಕಡೆಯಿಂದ ಮೇಲ್ಗಡೆಗೆ ತೋರಿಸ್ತದೆ ಈ ಕೊಂಬು. ಇದು ಯಾವ ಕಡೆ ತೋರಿಸ್ಬೇಕು? ಮೇಲ್ಗಡೆನೂ ತೋರಿಸ್ಬೇಕು ಆ ಕೊಂಬು. ಈ ಕೊಂಬು ಏನಾಗಿದೆ ಕೆಳಗಡೆ ಹಿಂಗೆ ತೋರಿಸ್ತಾ ಇದೆ, ಇದು ಹಿಂಗೆ ತೋರಿಸ್ಬೇಕು. ಓಕೆನಾ? ಅದು ಹಿಂಗೆ ತೋರಿಸ್ತಾ ಇದೆ, ಇದು ಹಿಂಗೆ ತೋರಿಸ್ಬೇಕು. ಇದು ಒಂದು ಮಾತ್ರ ಇದೆ, ಇನ್ನೊಂದು ಮಾತ್ರ ಇಲ್ಲದು. ಈ ಕಡೆ ಮೇಲ್ಗಡೆ ತೋರಿಸ್ಬೇಕು. ಓಕೆನಾ? ಆಪ್ಷನ್ಗೆ ಆಗುತ್ತಾ? ಏನು ಪ್ರಾಬ್ಲಮ್ ಇದೆ? ಲೈನು ಜಾಯಿಂಟ್ ಈ ಲೈನ್ ಜಾಯಿಂಟ್ ಮಾಡಿಬಿಟ್ಟಿದಾರಾ? ಈ ಲೈನ್ ಏನಾಗಬೇಕಾಗಿತ್ತು? ಜಾಯಿಂಟ್ ಮಾಡಬಾರ್ದಾಗಿತ್ತು ನಮಗೆ. ಓಕೆನಾ? ಈ ಲೈನು ಜಾಯಿಂಟ್ ಮಾಡಬಾರ್ದಾಗಿತ್ತು ನಮಗೆ. ಈ ಲೈನೇನು ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಪೂರ್ವಜನೇನೋ ಮಾಡ್ಯವನ. ಇದು ಮಾಡಿರೋದು ಪೂರ್ವಜನೇ. ನಂಗೆ ಡೌಟ್ ಆಯ್ತು. ನಂಗೆ ಇದ್ದಕ್ಕಿದ್ದಂಗೆ ವಾಯ್ಸ್ ಹಿಂಗೆ ಆಗ್ಬಿಡ್ತದ. ಏನೋ ಹಾಕವನ ನಿತಿನ ಪೂರ್ವಜ್ ಏನೋ ಮಾಡ್ತಾವ್ ನೋಡೋ ಅಲ್ಲಿ ಹಿಂದ್ಗಡೆ, ಏನೋ ಮಾಡ್ತಾವ್ ನೋಡೋ ನಿತಿನಲ್ಲಿ. ಮತ್ತು ನನ್ಗೆ ಹೆಂಗೆ ಆತೈತೆ ಹೆಂಗೆ ಹಂಗಾಗ್ಬಿಡ್ತದ. ಅದಕ್ಕೆ ನಿತಿನ ಸ್ವಲ್ಪ ಹಿಂದ್ಗಡೆ ಬಿಡ್ತಾವನೆ ನೋಡು. ಓಕೆನಾ? ಎಸ್, ಆಪ್ಷನ್ ಎ ಆಗಲ್ಲ. ಓಕೆನಾ? ಇದು ಟಚ್ ಆಗಿದೆ, ಟಚ್ ಆಗಬಾರ್ದಾಗಿತ್ತು. ಓಕೆನಾ? ಆಪ್ಷನ್ ಬಿ ಆಗುತ್ತಾ? ಎಸ್, ಆಪ್ಷನ್ ಬಿ ಏನಾಗಿದೆಪ್ಪ ಅಂತಂದರೆ ಇದು ಟಚ್ ಆಗಿಲ್ಲ. ಇದೇನಾಯ್ತು ಕರೆಕ್ಟಾಗಿ ಇಲ್ಲಿ ಕುತ್ಕೊಳುತ್ತೆ ನೋಡಿ. ಅದೇನಿದೆ ಅದು ಲೈನ್ ಹಂಗೆ ಎಳಿತೀನಿ. ಓಕೆನಾ? ನೆಕ್ಸ್ಟು ಇಲ್ಲಿ ಮೇಲಕ್ಕ, ನೆಕ್ಸ್ಟು ಕೆಳಗಡೆಕ, ಮತ್ತು ಅದು. ಓಕೆನಾ? ಈ ರೀತಿ ಬರಬೇಕದು. ಓಕೆನಾ? ಈ ರೀತಿಯಾಗಿ. ಓಕೆನಾ? ಮೇಲಕ್ಕೆ ತೋರಿಸ್ಬೇಕದು ನೋಡಿ. ಈ ರೀತಿಯಾಗಿ ಹಿಂಗೆ ಬಂದಂಗೆ ಹಿಂಗೆ ಒಂದೊಂದು. ಓಕೆನಾ? ಆಪ್ಷನ್ ಸಿ. ಇದು ಇಲ್ಲಿ ಟಚ್ ಆಗಾಗ್ಬಿಟ್ಟಿದೆ. ಆ್ಯಕ್ಚುಲಿ ಇದು ಟಚ್ ಆಗಬಾರ್ದಾಗಿತ್ತು. ಓಕೆನಾ? ಇದು ರಾಂಗ್. ಓಕೆನಾ? ಒಂದು ಲೈನ್ ಕೊಡಬೇಕಾಗಿತ್ತು, ಇನ್ನೂ ಒಂದು ಲೈನ್ ಕೊಟ್ಟಿಲ್ಲ. ಇಲ್ಲೊಂದು ಲೈನ್ ಕೊಡಬೇಕಾಗಿತ್ತು, ಅವ್ರು ಲೈನು ಕೊಟ್ಟಿಲ್ಲ. ಓಕೆನಾ? ಆಪ್ಷನ್ ಡಿ ಇಲ್ಲ. ಇದೇನಾಗಿತ್ತು ಅಂದರೆ ಕೆಳಗಡೆ ತೋರಿಸ್ತಾ ಐತೆ. ಅದೇನು ಮಾಡಬೇಕಾಗಿತ್ತು? ಮ್ಯಾಲಿಗೆ ತೋರಿಸ್ಬೇಕಾಗಿತ್ತು. ಅಲ್ಲೇನಾ ಚಂದನ್? ಅದೇನಾಗಿತ್ತು ಕೆಳಗೆ ತೋರಿಸ್ತಾ ಐತೆ. ನಮಗೇನು ಮಾಡಬೇಕಾಗಿತ್ತು? ಮ್ಯಾಲ್ಗೆ ಹೋಗ್ಬೇಕಾಗಿತ್ತು. ಹೌದಲ್ವಾ? ಹಾಗಾಗಿ ಮೌನೇಶ್ ಬಿಟ್ಟರೆ ರಾಕೆಟ್ ಎಲ್ಲಿ ಹೋಗ್ತಾ ಇದೆ? ಅಕ್ಷಯನಾದ್ರೂ ರಾಕೆಟ್ ಯಾರ ಮನೆಗೆ ಬಿಡ್ತಾನೆ ಹೇಳ? ಅಲ್ಲ, ಅಕ್ಷಯನ್ ಬಿಡೋದು ರಾಕೆಟು. ಓಕೆನಾ? ಹಂಗೆ ಎತ್ತ ಹಾಕ್ಬಿಟ್ಟೋದು. ನಿತಿನ ರಾಕೆಟ್ ಎತ್ಬಿಟ್ಟು ನೋಡು. ನಿತಿನ ನೀನು ಬಿಡು, ಕರೆಕ್ಟಾಗಿ ರತನ್ ರಾಜ್ ನನ್ನ ಮನೆ ಎದ್ರಿಗೆ ಬಿಡು. ಯಾಕೆ ಹೇಳ? ಅವ್ರ ಮನೆ ಮೇಲೆ ಏರೋಪ್ಲೇನ್ ಎಲ್ಲ ಓಡಾಡ್ತಾ ಇರ್ತಾವ, ಹಂಗೆ ಹಿಡ್ಕೊಂಬೋದು. ಅದೇ ರತನ್ ರಾಜ. ಬಟ್ ನೀನು ಬಿಡು, ತುಬಾಸ್ನ ಮನೆಗೆ ಮಾತ್ರ ಬಿಡಬೇಡ. ಯಾಕೆಲ್ಲ ಅವ್ರ ಮನೆಗೆ ಉಲ್ಲಾಮಿ ಐತೆ, ಎಲ್ಲ ಬೆಂಕಿ ಅಂಟ್ಕೊಂಡ್ಬಿಡ್ತದ. ಹುಷಾರು, ಸರಿಯಾಗಿ ಬಿಡು ಬಿಡಂಗಿದ್ರೆ. ಓಕೆನಾ? ಹಾಂ, ಅಲ್ಲ ತುಬಾಸ ನಿಮ್ಮ ಮನೆ ಹತ್ರ ಉಲ್ಲಾಮಿ ಐತೆ. Yes, question number 5. Question number 5 ನೋಡೋಣ. ಎಸ್, ನೋಡ್ಕೊಳ್ಳಿ. ಇಲ್ಲೇನಾಗಿದೆಯಪ್ಪ ಅಂತಂದರೆ ಒಂದು ಸೂರ್ಯ ಕೊಟ್ಟಿದ್ದಾರೆ. ಅಂದ್ರೆ ಸ್ವಲ್ಪ ಕೊಟ್ಟಿದ್ರೆ ಅದನ್ನೇನು ಮಾಡ್ಬೇಕು ನಾವು? ಕಂಪ್ಲೀಟ್ ಮಾಡ್ಬೇಕು. ಬಟ್ ಇಲ್ಲಿ ನಾವು ಗಮನಿಸ್ಬೇಕಂತ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೊಂದು ಲೈನ್ ಎಳೆದಿದ್ದಾರೆ, ಇಲ್ಲಿಂದ ಇಲ್ಲಿಗೊಂದು ಲೈನ್ ಎಳೆದಿದ್ದಾರೆ, ಇಲ್ಲಿಂದ ಇಲ್ಲಿಗೊಂದು ಲೈನ್ ಎಳೆದಿದ್ದಾರೆ. ಮತ್ತೇನು ಮಾಡಬೇಕು? ಇಲ್ಲಿಂದ ಇಲ್ಲೊಂದು ಲೈನ್ ಇಡಬೇಕು. ಆ ಲೈನ್ ಎಲ್ಲಿ ಬರ್ಬೇಕು ಹೇಳಿ? ರೈಟ್ ಸೈಡು ಕೆಳಗಡೆ. ಅದು ನೆನಪಲ್ಲಿ ಇಡಬೇಕು. ರೈಟ್ ಸೈಡ್ ಕೆಳಗಡೆ. ಮತ್ತು ಇದೇನಾಗಬೇಕು? ಕಂಪ್ಲೀಟಾಗಿ ಸರ್ಕಲ್ ಆಗಬೇಕು. ಇಲ್ಲೊಂದು ಗೆರೆ ಬರಬೇಕು ನಮಗೆ. ಓಕೆನಾ? ಇದು ಯಾವ ಕಡೆ ಬರಬೇಕು? ಒಳಗಡೆ. ಓಕೆನಾ? ಒಳಗಡೆ ಇಂಟು ಥರ ಬರಬೇಕು ನಮಗೆ. ಓಕೆನಾ? ಹಾಗಾದ್ರೆ ಇಲ್ಲೊಂದು ಗೆರೆ ಬರಬೇಕು ನಮಗೆ, ಇಲ್ಲಿಂದ ಇಲ್ಲೊಂದು ಗೆರೆ ಬರಬೇಕು. ಓಕೆನಾ? ಓಕೆನಾ? ಓಕೆ, ಆ ರೀತಿ ಯಾವ್ದು ನೋಡ್ಕೊಳ್ಳಿ. ಆಪ್ಷನ್ ಎ ನೋಡ್ಕೊಳ್ಳಿ. ಆಗುತ್ತಾ? ಇಲ್ಲ. ಯಾಕಾಗಲ್ಲಪ್ಪ ಅಂತಂದರೆ ನಮಗೆ ಇಲ್ಲಿ ಒಳಗಡೆ ಲೈನ್ ಕೊಡಬೇಕಾಗಿತ್ತಾ? ಒಳಗಡೆ ಲೈನ್ ಬರಬೇಕಾಗಿತ್ತು. ಓಕೆ ಅನ್ಕೊಳ್ಳಿ. ಏನು ಹೇಳ್ತಿದ್ದೆ ನಾನು? ಆಪ್ಷನ್ ಎಲ್ಲಿ ಏನಾಗ್ತಿದೆಪ್ಪ ಅಂದರೆ ಇಲ್ಲೊಂದು ಲೈನ್ ಕೊಟ್ಟಿಲ್ಲ ಅವರು. ಹೌದಲ್ವಾ?
ಈ ಲೈನ್ ಕೊಟ್ಟಿದ್ರೆ ನಮ್ಗೆ ಕರೆಕ್ಟಾಗಿ ಆಗ್ತಿತ್ತು ಅದು. ಇಲ್ಲಿ ಒಂದು ಇದಿತ್ತು ಓಕೆ, ಲೈನ್ ಕೊಟ್ಟಿಲ್ಲ, ಹಂಗಾಗಿ ಇದು ಆಗಲ್ಲ. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಿ ಆಗುತ್ತಾ? ಎಸ್, ನಮ್ಗೇನಾಗಬೇಕಾಯ್ತು, ಇಲ್ಲೊಂದು ಲೈನ್ ನೋಡಿ ಕೊಡಬೇಕಾಗಿತ್ತಲ್ಲ. ಎಸ್, ಅಲ್ಲಿ ಲೈನ್ ಕೊಟ್ಟಿದ್ದೀರಾ, ಹಿಂಗೆ ಕೊಟ್ಟಿದ್ದೀರಾ ಲೈನು. ಓಕೆನಾ? ಮತ್ತೇನು ಮಾಡಿದರೆ ಒಂದು ಸರ್ಕಲ್ ಕೊಟ್ಟಿದ್ರೆ ಆ ಸರ್ಕಲ್ ಹಿಂಗೆ ಹಾಕ್ತೀವಿ. ಮತ್ತು ಆ ಕಡೊಂದು ಗೆರೆ, ಈ ಕಡೊಂದು ಗೆರೆ, ಈ ಕಡೊಂದು ಗೆರೆ, ಈ ಕಡೊಂದು ಗೆರೆ, ಮತ್ತೇನಾಗಿದೆ ಒಂದು ಶುದ್ಧ ಹಿಂಗೆ ಹೇಳಿದ್ರೆ. ಓಕೆ ನೋಡಿ. ಓಕೆನಾ? ಆಗ್ತಿದೆಯಲ್ಲ? ಇದನ್ನು ನೀವು ಬೇರೆ ಪೆನ್ನಲ್ಲಿ ಬರ್ಕೊಬೇಕು. ನೀವು ಏನು ಚೇಂಜ್ ಆಗುತ್ತಲ್ಲ ಅದನ್ನು ಬೇರೆ ಪೆನ್ನಲ್ಲಿ ಬರ್ಕೊಬೇಕು. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಹಿಂಗೆ ನೀವು ಬರೀಬೇಕಾಗಿರೋದು. ಓಕೆನಾ? ನೆನಪಲ್ಲಿ ಇಟ್ಕೊಳ್ಳಿ. ಆಪ್ಷನ್ ಬಿ ಆಗುತ್ತಂದ್ರಲ್ಲ, ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆನಾ? ನಾವು ರೈಟ್ ಆನ್ಸರ್ ಹಾಕಿಲ್ಲಲ್ಲ ಇಲ್ಲಿ. ಇದು ಆಪ್ಷನ್ ಬಿ, ಇದು ಆಪ್ಷನ್ ಸಿ, ಇದು ಆಪ್ಷನ್ ಬಿ, ಆಪ್ಷನ್ ಸಿ. ಓಕೆನಾ? ಓಕೆ, ನೆಕ್ಸ್ಟ್ ಆಪ್ಷನ್ ಸಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಆಗುತ್ತಾ? ಆಗಲ್ಲ. ಯಾಕಂದರೆ ಇದು ಎಲ್ಲ ಏನಾಗಿದೆ ಅಂದರೆ ಟಚ್ ಆಗೋಗ್ಬಿಟ್ಟಿದೆ. ಇದೇನಾಗೈತೆ ಅಂದರೆ ನಮ್ಗೆ ಟಚ್ ಆಗಬಾರ್ದಾಗಿತ್ತು. ಇದು ಇಷ್ಟಕ್ಕೆ ಬರಬೇಕಾಗಿತ್ತು, ಇದು ಇಲ್ಲಿಂದ ಇಲ್ಲಿಗೆ ಬರಬೇಕಾಗಿತ್ತು. ಸೊ ಇದು ಟಚ್ ಆಗಬಾರ್ದಾಗಿತ್ತು, ಇದು ರಾಂಗ್. ಓಕೆನಾ? ರಾಂಗ್. ಆಪ್ಷನ್ ಡಿ ಆಗುತ್ತಾ? ಅದಕ್ಕೇನಾಗಬೇಕು, ಇಲ್ಲೊಂದು ಗೆರೆ ಬರಬೇಕಾಗಿತ್ತು. ಓಕೆನಾ? ಗೊತ್ತಾಯ್ತಾ? ಇಲ್ಲೊಂದು ಗೆರೆ ಬರಬೇಕು, ಇಲ್ಲೊಂದು ಗೆರೆ ಬರಬೇಕು. ಸೊ ಹಂಗಾಗಿ ಅದು ಕೂಡ ಬಂದಿಲ್ಲ. ಸೊ ಇದು ಕೂಡ ರಾಂಗ್. ಹಾಗಾದರೆ ಸೊ ರೈಟ್ ಆನ್ಸರ್ ಈಸ್ ಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆ ಹಿಂಗೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು? ಓಕೆನಾ? ಇದು ಯಾವ ಲೆಸನ್ ಅಪ್ಪ ಅಂತಂದರೆ ಕಂಪ್ಲೀಟಿಂಗ್ ಸ್ಕ್ವೇರ್, ಅಪೂರ್ಣ ಚಿತ್ರ ಗುರುತಿಸಿ ಅಂತ ಇದೆ. ಓಕೆನಾ? ಅಪೂರ್ಣ ಚಿತ್ರ ಗುರುತಿಸಿ ಅಂತಿದೆಯಲ್ಲ. ಎಸ್. ಸೊ ಇವತ್ತು ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡಿದ್ದೀವಿ. ನಿನ್ನೆ ನಾವೇನು ಮಾಡಿದ್ದೀವಿ, ಒಂದು ಪ್ಯಾಸೇಜ್ ಮಾಡಿದ್ದೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೇನು ಮಾಡಬೇಕಪ್ಪ ಅಂತಂದರೆ ಇದೇ ರೀತಿಯಾಗಿ ನೋಡಿ, ನಮ್ಮ ಮಕ್ಕಳು ಎಷ್ಟು ಜೋಶಾಗಿ ಫುಲ್ ಖುಷಿಯಾಗಿ ಪಾಠವನ್ನು ಕೇಳ್ತಿದ್ದಾರಲ್ಲ, ಇದೇ ರೀತಿಯಾಗಿ ನಿಮಗೆ ಪ್ರತಿ ದಿವಸನೂ ಕ್ಲಾಸಸ್ ಬೇಕು. ನಮ್ಮ ಮಕ್ಕಳ ಸ್ವೀಟ್ ವಾಯ್ಸ್ ಕೇಳಬೇಕು ಅಂತಂದರೆ ನೀವು ಪ್ರತಿ ದಿವಸನೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆರಿ ಗುಡ್. ಥ್ಯಾಂಕ್ ಯು. Thank you.